ಇದೇ ತಿಂಗಳ 17ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಾಗೀಶ್ವರಿ ಪೂಜೆ ಮತ್ತು ಲೇಖನ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಪ್ರಕಾಶ್ ಶೆಟ್ಟಿ ಬೆಂಗಳೂರಿನ ವಾಗೀಶ್ವರಿ ದೇವಿ ಭಕ್ತರಾಗಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಮಾರಿಯಮ್ಮ ದೇವಾಲಯಕ್ಕೆ ನಡೆದುಕೊಳ್ತಿದ್ದಾರೆ. ಕಾಪು ಶ್ರೀ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ, ನವದುರ್ಗ ಲೇಖನ ಯಜ್ಞ ಸಮಿತಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಆಹ್ವಾನ ನೀಡುತ್ತೇವೆ ಅಂತ ಹೇಳಿದರು. ನಮ್ಮ ಪ್ರತಿನಿಧಿ ಮಧುಸೂದನ್ ಪ್ರಕಾಶ್ ಶೆಟ್ಟಿ ಅವರನ್ನ ಮಾತಾಡ್ತಿದ್ದಾರೆ, ಕೇಳ್ಕೊಂಬನ್ನಿ. ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಹೊಸ ಮಾರಿಗುಡಿ ಜೊತೆಗೆ ಗಾರ್ಗೀಶ್ವರಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಇವತ್ತು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಪ್ರಕಾಶ್ ಶೆಟ್ಟಿ ಅವರೇ, ಒಂದು ವಿನೂತನವಾದಂಥ ಕಾರ್ಯಕ್ರಮ. ಒಂದು ಕಡೆ ಫೆಬ್ರವರಿಯಲ್ಲಿ 9 ದಿನಗಳ ಕಾಲ, ಮತ್ತೆ ಈಗ ನವೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದ ವಿವರಣೆ ಹೇಳೋದಾದ್ರೆ? ಮೊದಲನೇದಾಗಿ ನ್ಯೂಸ್ ಫಸ್ಟ್ ಚಾನೆಲ್ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಮಾರಿಯಮ್ಮನ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇದೇ ಬರುವ 17ನೇ ತಾರೀಕಿಗೆ ಗೇಟ್ ನಂಬರ್ 4 ಗಾಯತ್ರಿ ವಿಹಾರ್ನಲ್ಲಿ ಸುಮಾರು 5,000 ನಮ್ಮ ಕರಾವಳಿ ಭಾಗದ ಭಕ್ತರು, ಮಾರಿಯಮ್ಮನ ಭಕ್ತರು ಸೇರಿ ಒಂದು ವಾಗೀಶ್ವರಿ ಪೂಜೆ ನಡೀಲಿಕ್ಕಿದೆ. ಅದಕ್ಕೆ ಎಲ್ಲರನ್ನೂ ನಾವು ಈವಾಗಲೇ ಆಹ್ವಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇವತ್ತು ಪ್ರೆಸ್ನ ಎದುರುಗಡೆ ಇವತ್ತು ಮಾತಾಡಿದ್ದೇವೆ. ಸರ್, ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ನೀಡೋದಾದ್ರೆ ಯಾರೆಲ್ಲ ಬರ್ತಾರೆ, ಹೇಗಿರುತ್ತೆ ಕಾರ್ಯಕ್ರಮ ಆಯೋಜನೆ ಬಗ್ಗೆ? ಕಾರ್ಯಕ್ರಮದಲ್ಲಿ ನಮ್ಮ ಕಾಪು ಕ್ಷೇತ್ರದ ಮಾರಿಗುಡಿಯ ಅಧ್ಯಕ್ಷರು, ಜೀರ್ಣೋದ್ಧಾರದ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯ ಸದಸ್ಯರು, ಹಾಗೆ ಅಲ್ಲಿಯ ತಂತ್ರಿಗಳು, ಬ್ರಾಹ್ಮಣರು ಎಲ್ಲರೂ ಬಂದು ನವದುರ್ಗ ಯಜ್ಞ ಲೇಖನದ ಮುಖಾಂತರ ವಾಗೀಶ್ವರಿ ಪೂಜೆ ಮಾಡಲಿದ್ದಾರೆ. ನಾವು ಯಾರನ್ನು ಕರೆಯುವುದಿಲ್ಲ, ಓನ್ಲಿ ಭಕ್ತರನ್ನು ಮಾತ್ರ ನಾವು ಕರೀತಾ ಇದ್ದೇವೆ. ಸುಮಾರು 4,000ರಿಂದ 5,000 ಭಕ್ತರು ಮಾತ್ರ ಕೂತ್ಕೊಂಡು ಸುಮಾರು ಒಂದು 2,000 ಜನ ಲೇಡೀಸ್ ಸಂಕಲ್ಪ ಮಾಡಿ ಆ ಪೂಜೆ ನೆರವೇರಲಿಕ್ಕಿದೆ. ಅಂದ್ರೆ ಫೆಬ್ರವರಿಯಲ್ಲಿ ನಡೆಯುವಂತ 9 ದಿನಗಳ ಕಾಲ ಆ ಒಂದು ಕಾರ್ಯಕ್ರಮಕ್ಕೆ ಯಾವೆಲ್ಲ ಗಣ್ಯರನ್ನ ಆಹ್ವಾನ ಕೊಡ್ತಾ ಇದ್ರಿ? ಫೆಬ್ರವರಿಗೆ 25ನೇ ತಾರೀಕಿನಿಂದ ಮಾರ್ಚ್ 5ನೇ ತಾರೀಕಿನವರೆಗೆ ಸತತವಾಗಿ 9 ದಿನದ ಬ್ರಹ್ಮಕಲಶೋತ್ಸವಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇದು ನನ್ನ ಪಾಲಿಗೆ ಬಂದ ಸೌಭಾಗ್ಯ ಅಂತ ತಿಳಿದುಕೊಂಡು ಈ 9 ದಿನದಲ್ಲಿ ನಾವು ಈಗಾಗಲೇ ನಮ್ಮ ದೇಶದ ಎಲ್ಲ ಅಮ್ಮನ ಭಕ್ತರಿರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು, ಸಿನಿಮಾ ತಾರೆ, ಬಾಲಿವುಡ್ ಹಾಲಿವುಡ್ ತಾರೆಯವರು ಇರಬೇಕು, ಹೀಗೆ ಸುಮಾರು ಜನವನ್ನು ನಾವು 1 ದಿನಕ್ಕೆ 9 ಅತಿಥಿಗಳಂತೆ 9 ದಿನ ನಾವು ಕರೆಯಲಿದ್ದೇವೆ. ನನ್ನ ಕಡೆಯ ಪ್ರಶ್ನೆ ಸರ್, ಒಟ್ಟಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾಡಿನ ಜನತೆಗೆ, ಜೊತೆಗೆ ಪರ್ಟಿಕ್ಯುಲರ್ ಆಗಿ ಕರಾವಳಿ ಭಾಗದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನ್ಯೂಸ್ ಫಸ್ಟ್ ಮೂಲಕ? ಇಡೀ ಕರಾವಳಿ ಭಾಗದ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಈ ಭಾಗದ ಜನರಿಗೆ, ಪರವೂರಿನಲ್ಲಿದ್ದವರು, ಪರದೇಶದಲ್ಲಿದ್ದವರು ಎಲ್ಲರಿಗೂ ಅಮ್ಮನ ಅನುಗ್ರಹ ಇರಲಿ, ಅಮ್ಮನ ಈ ಒಂದು ಸತ್ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಪ್ರಕಾಶ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.